ಜನಪರ ಕಾರ್ಯಕ್ರಮವನ್ನು ನಮ್ಮ ಮತದಾರರಿಗೆ ತಿಳಿಸುವಂಥ ಕೆಲಸ ಮಾಡ್ತಾರೆ ಅಂತ ನಾನು ಕೂಡ ನಿಮ್ಮ ಮೇಲೆ ಅಪಾರ ಭರವಸೆ ಇಟ್ಟಿದ್ದೇನೆ. ಜೊತೆಗೆ 10 ವರ್ಷಗಳ ಮೋದಿ ಸರ್ಕಾರದ ವೈಫಲ್ಯಗಳನ್ನು ಕೂಡ ನೀವು ಹೇಳಬೇಕಾಗ್ತದೆ. ಅವರ ಹಿಂದೆ 13ರಲ್ಲಿ ಮಾಡಿರುವಂಥ ಭಾಷಣಗಳನ್ನು ಒಂದು ಸಾರಿ ನೀವು ತೆಗೆದು ನೋಡಬೇಕು. ಅವ್ರು ಏನೇನು ಹೇಳಿದ್ರು ಈ ದೇಶಕ್ಕೆ ಕೊಡ್ತೀವಿ ಅಂತ, ಅದರಲ್ಲಿ ಯಾವುದಾದ್ರು ಒಂದೇ ಕೊಟ್ಟಿದ್ರೆ ಅವ್ರಿಗೆ ನಾವು ಶಬಾಷರಿ ಕೊಡೋ ಒಂದೇ ಒಂದು, ಭಾಳೇನಲ್ಲ, ಒಂದೇ ಒಂದು. 19ರಲ್ಲಿ ಕೂಡ ಅವರ ಭಾಷಣ ನೋಡಿರಿ, ದೇಶಕ್ಕೆ ಏನು ಕೊಡ್ತೀವಿ ಅಂತ ಹೇಳಿದ್ರು ಅವರು. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದರು. ಬುಲೆಟ್ ಟ್ರೈನ್ ಬಗ್ಗೆ ಹೇಳಿದರು. 15 ಲಕ್ಷ ರೂಪಾಯಿ ಹೇಳಿದರು. ಸ್ವಿಸ್ ಬ್ಯಾಂಕಿನ ಎಲ್ಲ ಕಪ್ಪು ಹಣನ ತರ್ತೀವಿ, ನಿಮಗೆಲ್ಲ ಕೊಡ್ತೀವಿ ಅಂತ ಕೂಡ ಹೇಳಿದರು. ಸುಮಾರು ಭಾಷಣ ಇದೆ, ಒಂದಲ್ಲ ಎರಡಲ್ಲ. ಪ್ಲಾಸ್ಟಿಕ್ ಸರ್ಜರಿ 1000 ವರ್ಷದಿಂದ ಅಂತ ಹೇಳಿದ್ರು ಅವರು. ಪ್ಲಾಸ್ಟಿಕ್ ಸರ್ಜರಿ 1000 ವರ್ಷದಿಂದ ನಾವು ಮಾಡಿದ್ವಿ ಅಂತ ಹೇಳಿದ್ರು ಒಂದು ಭಾಷೆನಲ್ಲಿ. ಕೇಳಿರ್ಬೇಕು ನೀವೆಲ್ಲ. ಅದು ಪ್ಲಾಸ್ಟಿಕ್ ಸರ್ಜರಿ ಬಂದದ ಈಗ ಒಂದು 50 ವರ್ಷದಿಂದ ಬಂತದ್ದು, 50 ವರ್ಷದಿಂದ. ಪುಷ್ಪಕ್ ವಿಮಾನ ಬಗ್ಗೆ ಹೇಳಿದ್ರು ಅವರು. ವಿಮಾನ ಬಂದ್ರೆ ರೈಟ್ ಸೋದರಿಂದ 100 ವರ್ಷ ಆಗ್ತದೆ ವಿಮಾನ ಬಂದ. ಪುಷ್ಪಕ್ ಬಗ್ಗೆ ಹೇಳಿದ್ರು ಅವರ. ಆದರೆ ಎಲ್ಲ ಗಾಳಿ ಒಳಗೆ ಹೊಟ್ಟೆ, ಗಾಳಿಯಲ್ಲಿ ಗುಂಡತ್ತಿ, ಗಾಳಿಯಲ್ಲೇ ಹೊಟ್ಟೆ ಇಲ್ಲ, ನೆಲದ ಮ್ಯಾಗ ಗ್ರೌಂಡ್ ಲೆವೆಲ್ನಾಗ ಏನೂ ಇಲ್ಲ. ಈಗೂ ಕೂಡ ಭಾಷಣ ಕೇಳಿ ಅವರು, ಇವತ್ತಿನ ಭಾಷಣ ಕೂಡ ಕೇಳಿ. ನಿಮ್ಮ ಪರವಾಗಿ, ರೈತರ ಪರವಾಗಿ, ಜನರ ಪರವಾಗಿ, ಮಹಿಳೆಯರ ಪರವಾಗಿ, SC STಗಳ ಪರವಾಗಿ ಏನಾದ್ರು ಒಂದೇ ಒಂದು ಭಾಷಣ ಮಾಡ್ರೆ ಕೇಳಿ, ಹುಡ್ಕ್ಯಾಡು ನೋಡಿ, ಹುಡುಕ್ಬೇಕಾದಿದ್ದೆ. ಮತ್ತು ಕೆಲಸ ಮಾಡೋರು ಬೇಕೋ ಬರೀ ಹಂಗೆ ಪುಷ್ಪಕ್ಕೆ ಮಾಡಿದವ್ರು ಬೇಕಂತ ಇವತ್ತು ನಾವೆಲ್ಲ ಚರ್ಚೆ ಮಾಡೋದು ಭಾಳ ಅವಶ್ಯಕತೆ ಇದೆ. ನೀರಾವರಿ ಯೋಜನೆ ಮಾಡಿದ್ದೀವಿ, ಕೃಷಿ ಹೊಂಡ ಮಾಡಿದ್ದೀವಿ, ಡ್ಯಾಮ್ಗಳನ್ನು ಕಟ್ಟಿದ್ದಾರೆ ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ. ನಾವಿದ್ದಾಗ ISRO ಕಟ್ಟಿದ್ದಾರೆ, HMT ಕಟ್ಟಿದ್ದಾರೆ, BEL, BHL, ಸುಮಾರು ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಯೂನಿವರ್ಸಿಟಿಗಳನ್ನು ಕಟ್ಟಿದ್ದಾರೆ, IIT ಇದೆ. ಆದ್ರಿಂದಲೇ ಇವತ್ತು ಭಾರತ ವಿದೇಶದಲ್ಲಿ ವಿಶ್ವಗುರು ಆಗಿದೆ. ಕಾಂಗ್ರೆಸ್ ಮಾಡಿದ ಸಾಧನೆಯಿಂದ ಇವತ್ತು ವಿಶ್ವಗುರು ಆಗಿದೆ. ಸೊ ಇದೆಲ್ಲ ಇವತ್ತು ನೀವು ಗಮನಿಸಬೇಕಾಗಿದೆ. ಇದನ್ನೆಲ್ಲ ನೀವು ಮತದಾರರಿಗೆ ಹೇಳಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರ ಬಂದರೆ ಜನಪರ ಕಾರ್ಯಕ್ರಮ ಮಾಡ್ತೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಮತದಾರರನ್ನ ಮನೆ ಮನೆಗೆ ಹೋಗಿ ನಮ್ಮ ಸರ್ಕಾರದಾಗ ಮಾಡುವಂಥ ಸಾಧನೆಗಳನ್ನು, ವಿಶೇಷವಾಗಿ ಗ್ಯಾರಂಟಿಗಳನ್ನು, ಮಹಿಳೆಯರಿಗೆ ಉಚಿತ ಬಸ್ ಇರ್ಬೋದು, 2000 ರೂಪಾಯಿ ಇರ್ಬೋದು, ವಿದ್ಯುತ್ ಉಚಿತವಾಗಿ ಇರ್ಬೋದು, ಹಲವಾರು ನಿಮ್ಮ ಏಳಿಗಾಗಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಉಚಿತ ಅಂದರೆ ಪುಕ್ಕಟೆ ಅರ್ಥ ಅಂದರೆ ನಿಮಗೆ ಆರ್ಥಿಕವಾಗಿ ಸಾಲ್ವ್ನಾಗಿ ಈ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಆ ದುಡ್ಡು ಉಳಿತಾಯ ಮಾಡಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ. ಆ ದುಡ್ಡು ಉಳಿತಾಯ ಮಾಡಿ ನಿಮ್ಮ ಸಾಲ ತೀರಿಸಿ. ಆ ದುಡ್ಡು ಉಳಿತಾಯ ಮಾಡಿ ನಿಮ್ಮ ಮನೆ ಕಟ್ಟಿ ಒಳ್ಳೆಯದಂತ ದುಡ್ಡು ಕೊಡ್ತಾ ಇದ್ದೀವಿ. ಸೊ ಒಂದು ಕಡೆ ಸೇವಿಂಗ್ ಮಾಡಿ, ಒಂದು ಕಡೆ ಅದನ್ನು ಇನ್ವೆಸ್ಟ್ ಮಾಡಿ. ಆ ರೀತಿಯಲ್ಲಿ ಗ್ಯಾರಂಟಿ ಇದು. ಅಪಪ್ರಚಾರ ಕೂಡ ಆಯ್ತು. ಅದು ಎಷ್ಟು ದುಡ್ಡು ಕೊಡ್ಲಿಕ್ಕೆ ಆಗೋಲ್ಲ ಕಾಂಗ್ರೆಸ್ ಸರ್ಕಾರಕ್ಕಂತ. ಯಾವುದು ಸಿದ್ದರಾಮಯ್ಯ ಅವರಂತ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಈಗಲೇ 6 ತಿಂಗಳಿಂದ ಸ್ಕೀಮ್ಗಳು ಜಾರಿಯಲ್ಲಿ ಇದೆ. ಅದಕ್ಕಾಗಿ ಮರ್ನಾಲ್ ಅವರು ಭವಿಷ್ಯತ್ತಿನ ನಾಯಕ, ಅವ್ರಿಗಿನ್ನೂ ಭಾಳ ವಯಸ್ಸಿದೆ. ಅವರೊಂದು ಪಕ್ಷಕ್ಕೆ ಅಸೆಟ್ ಆಗ್ತಾರೆ, ಆಸ್ತಿ ಆಗ್ತಾರೆ. ಅವ್ರ ನೇತೃತ್ವದಲ್ಲಿ ಹಲವಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾಮಗಾರಿಗಳಿಗೆ ತರಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಅವ್ರಿಗೆ ಬೆಂಬಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಕೂಡ ನಾನು ಮಾಡ್ತಾ ಇದ್ದೇನೆ. ಅವರಿಗೆ ಭಾಳಷ್ಟು ಅವ್ರಿಗೆ ಬೇರೆ ಕೆಲಸ ಮಾಡಲಿಕ್ಕೆ ಅವಕಾಶ ಇತ್ತು.
ಇಂಡಸ್ಟ್ರಿ ಮಾಡ್ಬೋದಿತ್ತು, ಫಾರಿನ್ನಾಗ ಇರ್ಬೋದಿತ್ತು. ಆ ಆ್ಯಂಗಲಲ್ಲಿ ನೋಡ್ಬೇಕು ನೀವು. ಅವ್ರು ತಮ್ಮ ಜೀವನ ತ್ಯಾಗ ಮಾಡಿ ಇಲ್ಲಿ ಬಂದಿದ್ದಾರೆ. ಅವ್ರು ಎಲ್ಲೆಲ್ಲಿ ಹೋಗ್ಬೇಕು ಅವಶ್ಯಕತೆ ಇರಾಕಿಲ್ಲ ಇಲ್ಲಿ MP ಆಗ್ಬೇಕಂತ. ಅವ್ರದೇ ಮಾಡ್ಲಿಕ್ಕೆ ಸಾಕಷ್ಟು ಇದೆ. ಅವ್ರು ಪ್ರಿಯಾಂಕದ್ ಕೂಡ ಹಾಗೆ ನಾವಾಗೆ ಅವ್ರನ್ನ ಜಬರ್ದಸ್ತಿ ಹಿಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನಮ್ಮ ಪಕ್ಷಕ್ಕೋಸ್ಕರ, ನಮ್ಮ ಕಾರ್ಯಕರ್ತರಿಗೋಸ್ಕರ ಅವ್ರು ತಂದಿದ್ದೀವಿ. ಇಲ್ಲಿ ಒಳ್ಳೆ ಎಜುಕೇಟೆಡ್ ಇದಾರ ಇಬ್ಬರು. ಎಲ್ಲೋ ಫಾರಿನ್ನಾಗಿರೋ ನೌಕರಿ ಮಾಡ್ಬೋದಿತ್ತು ಅವ್ರು ಆರಾಮಾಗಿ. ಅದನ್ನು ಕೂಡ ಇವತ್ತು ಮತದಾರರು ಚಿಂತನೆ ಮಾಡೋದು ಭಾಳ ಅವಶ್ಯಕತೆ ಇದೆ. ಒಳ್ಳೊಳ್ಳೆ ಗಾಡಿ ಒಳಗೆ ಅಡ್ಡಾಡ್ಬೋದಿತ್ತು ಅವರು. ಈಗ ಒಂದು ಸಾರಿ MP ಆಗಿಬಿಟ್ರೆ ನಿಮ್ಮ ಜೊತೆ ಇರಬೇಕಾಗ್ತೈತೆ, ನಿಮ್ಮ ಜೊತೆ ಎಲ್ಲ ಜೊತೆ ಭಾಗಿಯಾಗಬೇಕಾಗ್ತೈತೆ. ಅವರು ನಿಮ್ಮ ಸಮಸ್ಯೆಗಳಿಗೆ ಬಿಸಿಲು ಮಳೆ ಲೆಕ್ಸದೆ ಸ್ಪಂದನೆ ಮಾಡಬೇಕಾಗ್ತವೆ. ಅದು ಭಾಳ ಮುಖ್ಯ. ಯಾರು ಹೇಳ್ಬೋದು ಸಣ್ಣವ್ರಿದ್ದಾರೆ ದೊಡ್ಡವರಾಗಾರ, ಮತ್ತೆ ನಂಗೆ ಏನು ಒಮ್ಮೆ ಮಾಡ್ಬೇಕು ಅವ್ರನ್ನ. ಚಿಕ್ಕವ್ರನ್ನೇ ದೊಡ್ಡವರಾಗಾರು. ಹುಟ್ಟು ಬಾಲ್ಯಾವಸ್ಥೆ 15, 20, 25, 30 ಆದಾಗೆ ಎಲ್ಲ ಕಲಿಲಿಕ್ಕೆ ಅವಕಾಶಗಳಾಗ್ತಾವೆ. ಒಂದೇ ಸಾರಿ ಕಲಿಲಿಕ್ಕೆ ಆಗೋಲ್ಲ. ಈಗ ಅಷ್ಟರ ಭಾಷಣ ಮಾಡ್ತಾರ ಅವ್ರು. ನಾವು ಬಂದಾಗ ಇಷ್ಟು ಓದ್ಕೋದು ಭಾಷಣ ಮಾಡ್ತಿದ್ವಿ ನಾವು ರಾಜಕೀಯ ಪ್ರಾರಂಭ ಆದಾಗ. ಅಷ್ಟರ ಭಾಷೆ ಮಾಡುವಂಥ ಸ್ಟೇಜ್ ಕರೇಜ್ ಇದೆ ಅವರಿಗೆ. ಅದಕ್ಕಾಗಿ ಯಾರು ಇನ್ನು ಭಾಳ ಚಿಕ್ಕವರು ಅಂತೇಳಿ ಈ ಉತ್ತರ ಕೊಡಬೇಕಾಗತ್ತೆ ನೀವು. ಅವರ ಭವಿಷ್ಯವನ್ನು ತ್ಯಾಗ ಮಾಡಿ ಇಲ್ಲಿ ಬಂದಾರ ಅವರು. ನಾವು ಗೆಲ್ಲಿಸ್ಲಿಕ್ಕೆ ಅವ್ರನ್ನ ಹಿಡ್ಕೊಂಡ್ಬಂದಿದ್ದೀವಿ ಇಲ್ಲಿ. ಅದಕ್ಕಾಗಿ ಭಾಳ ಜನ ಹೇಳಿದ್ರು ಕೂಡ ಅವ್ರು ನಮ್ಮ ಪರವಾಗಿ ಕೆಲಸ ಮಾಡ್ತಾರ. ಜನ ಅವ್ರು ಒಪ್ಪಿದಾರ. ಸರ್ವೇದಲ್ಲಿ ಅವ್ರ ಹೆಸರು ಬಂದಿದೆ. ನಾವೇನು ನಿಲ್ಸಂತ ಹೇಳಿಲ್ಲ. ಸರ್ವೇದಲ್ಲಿ ಹೆಸರು ಬರೋದ್ರಿಂದ ನಮಗೂ ಒತ್ತಾಯ ಮಾಡಿದ್ದಾರೆ, ಇಬ್ಬರು ಹೆಸರು ಬರೋದ್ರಿಂದ. ಸೊ ನಿಮ್ಮ ಕೆಲಸ ಪಾತ್ರ ಭಾಳ ಮುಖ್ಯ. ಇದು MLA ಥರ ಎಲ್ಲರೂ ಎಲ್ಲ ಕಡೆ ಬರ್ಲಿಕ್ಕಾಗೋಲ್ಲ. ಅಲ್ಲಿ ಬರೀ ಇಲ್ಲಿ ಬರೀ ಇಲ್ಲೊಂದು ಸಂಗತಿ, ಅಲ್ಲೊಂದು 4 ಮಂದಿ ಕೂಡ್ಯಾರ, ಇಲ್ಲೊಂದು 4 ಮಂದಿ ಕೂಡ್ಯಾರ ಅಂತ ಎಲ್ಲರೂ ಹೇಳಿರಿ ನೀವು. ಇದು ಮಾಡ್ಲಿಕ್ಕಾಗೋಲ್ಲ. ಇದೆಲ್ಲ ಮಾಡಬೇಕಾದ ಕರ್ತವ್ಯ ನಿಮ್ಮದು. ಅವ್ರ ಬಗ್ಗೆ ಹೇಳೋದಾಗಲಿ, ಪಕ್ಷದ ಸಿದ್ಧಾಂತ ಹೇಳೋದಾಗಲಿ, ಕಾಂಗ್ರೆಸ್ನ ಅಭಿವೃದ್ಧಿ ಹೇಳೋದು ಜವಾಬ್ದಾರಿ ನಿಮ್ಮದು. ಅವ್ರು ಭಾಳಾರ ಇನ್ನೊಂದು ಕಡೆ ಬರ್ಬೋದು. ಜಿಲ್ಲಾ ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಆಗ್ತಿದ್ದವ್ರು. ಜಿಲ್ಲಾ ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಬರ್ತಾರ ಅಭ್ಯರ್ಥಿಗಳು. ಮಿಕ್ಕಿದೆಲ್ಲ ನಾವು ಮಾಡಬೇಕಾಗಿದೆ, ನೀವು ಕಾರ್ಯಕರ್ತರು ಮಾಡಬೇಕಾಗಿದೆ, ಸ್ಥಳೀಯ ಶಾಸಕರು ಮಾಡಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಭಾಳ ಅವಶ್ಯಕತೆ ಇದೆ. ಈ ದೇಶದ ರಾಜಕಾರಣಿಗೆ ವಿರೋಧ ಪಕ್ಷ ಭಾಳ ಅವಶ್ಯಕತೆ ಇದೆ, ಇರಲೇಬೇಕು. ಇವತ್ತೆಲ್ಲ ವಿರೋಧ ಪಕ್ಷನ ಮುಗಿಸುವಂಥ ಪ್ರಯತ್ನ ನಡೀತಾ ಇದೆ. ವಿರೋಧಿ ಪಕ್ಷನ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಆದರೂ ಕೂಡ ಜನರ ಮುಂದೆ ಯಾವುದೇ ಅಧಿಕಾರ ಶಾಶ್ವತ ಅಲ್ಲ. ಜನರ ಮನಸ್ಸು ಮಾಡಿದ್ರೆ ಒಂದು 100 ವರ್ಷ ಇತಿಹಾಸದಲ್ಲಿ ಭಾಳ ಜನರು ಸೋಲಿಸಿದಾರೆ, ಭಾಳ ಜನರು ಗೆಲ್ಲಿಸಿದಂಥ ಉದಾಹರಣೆನ ಈ ದೇಶದಲ್ಲಿ ನೋಡಿದ್ದೀವಿ, ವಿದೇಶಗಳಲ್ಲಿ ಕೂಡ ನೋಡಿದ್ದೀವಿ ನಾವು. ಎಲ್ಲ ನಮ್ಮದೇ ಅಂತ ಹೇಳಿದ್ರೆ ಭಾಳ ತಪ್ಪದು. ಎಲ್ಲ ನಮ್ಮದೇ ನಡೀತಿದ್ದೆ ಅದು. ಎಲ್ಲ ಸಂದರ್ಭದಲ್ಲಿ ನಡೆಸ್ಲಿಕ್ಕೆ ಆಗೋಲ್ಲ. ತಾವು ಆಶೀರ್ವಾದ ಮೃಣಾಲ್ಗೆ, ಪ್ರಿಯಾಂಕಾ ಜಾರಕಿಹೊಳಿಗೆ ಆಶೀರ್ವಾದ ಮಾಡಬೇಕು. ನಿಮ್ಮ ಸೇವೆ ಮಾಡಲಿಕ್ಕೆ ಅವ್ರು ಈಗಾಗಲೇ ಫೀಲ್ಡ್ನಲ್ಲಿ ಇದ್ದಾರೆ. ಅವರು ಪ್ರಿಯಾಂಕಾ ಜಾರಕಿಹೊಳಿ ಫೀಲ್ಡ್ನಲ್ಲಿ ಇದ್ದಾರೆ, ಸೋಷಿಯಲ್ ವರ್ಕ್ ಮಾಡ್ತಿದ್ದಾರೆ. ಮೃಣಾಲ್ ಕೂಡ 4 ವರ್ಷದಿಂದ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಏನು ಹೊಸವಾಗಿ ಏನಲ್ಲ, ರಾಜಕೀಯ ಹೊಸವಾಗಿರ್ಬೋದು. ಸಮಾಜ ಸೇವೆ, ನಿಮ್ಮ ಸಮಸ್ಯೆಗಳನ್ನು ಮಾಡಲಿಕ್ಕೆ ಹೊಸದಲ್ಲ. ಅದು ಆಲ್ರೆಡಿ ಫೀಲ್ಡಲ್ಲಿ 4-5 ವರ್ಷದ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲ ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೀವಿ, ಪ್ರವಾಹ ಬಂದಾಗ ಕೆಲಸ ಮಾಡಿದ್ದೀವಿ, ಸಾರ್ವಜನಿಕ ಸಮಸ್ಯೆ ಬಂದಾಗ ಅವ್ರು ಈಗಾಗಲೇ ಕೆಲಸ ಮಾಡಿದ್ದಾರೆ. ಹೊಸದೇನಲ್ಲ, ರಾಜಕೀಯ ಹೊಸದು ಇರಬಹುದು. ಅದಕ್ಕಾಗಿ ಯಾರು ಕೂಡ ಅವರ ಅನ್ಯತಾ ಭಾವಿಸದೆ ಭವಿಷ್ಯತ್ತಿನ ಅವರು ನಾಯಕರಾಗ್ತಾರೆ. ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಗೆಲ್ಲೋದು ಅನಿವಾರ್ಯ ಇದೆ. ತಾವೆಲ್ಲ ಖಂಡಿತವಾಗಿ ಆಶೀರ್ವಾದ ಮಾಡಿ
ಮತ್ತು ಬೇರೆ ಬೇರೆ ಸಭೆ ಆದಾಗ ಅಲ್ಲಿ ಬರ್ತೀವಿ. ಸಾಧ್ಯ ಆದಷ್ಟು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಕಾಂಗ್ರೆಸ್ಸಿನ ಗುರುತ ಹಸ್ತಕ್ಕೆ ತಾವೆಲ್ಲ ಆಶೀರ್ವಾದ ಮಾಡೋ ಮೂಲಕ ಮತ್ತೊಮ್ಮೆ ಸಾಮಾಜಿಕ ನ್ಯಾಯದ ಪರವಾಗಿ ತಾವು ನಿಲ್ಲಬೇಕಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೆಬ್ಬಾಳಕರ ಪರವಾಗಿ ವಿನಂತಿಯನ್ನು ಮಾಡ್ತಾ, ರಾಜೇಶ್ ಶೆಟ್ಟಿ ನೇತೃತ್ವದಲ್ಲಿ ಉತ್ತರದಲ್ಲಿ ತಾವು ಕೆಲಸ ಮಾಡಿ, ಏನು ನಮ್ಮ MLAಗಳಿದ್ದಾರೆ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತೀವಿ. ಗೆಲ್ಲೋದ್ರಲ್ಲಿ ಯಾವ ಸಂಶಯನೇ ಇಲ್ಲ. ಮರಳ ಅಲ್ಲಿ ತಮ್ಮ MP ಆಗೋದ್ರಲ್ಲಿ ಯಾವ ಸಂದೇಶ ಇಲ್ಲ. ಸಂದೇಶ ಇಟ್ಟುಕೊಳ್ಳೋಕ್ಕೆ ಹೋಗಬೇಡ ನೀವು. ಯಾಕಂದರೆ ಈಗಾಗಲೇ ನಮ್ಮ ಎದುರಾಳಿಯಲ್ಲಿ ಅವ್ರ ಮನೆಗೆ ಅವರೇ ಬೆಂಕಿ ಹಚ್ಚಿದ್ದಾರೆ, ನಾವೇನು ಹಚ್ಚಿಲ್ಲ. ಅವರೇ ಒದರಾಡತ್ತಾರ. ನಮ್ಮ ಎದುರಾಳಿ ಅಂಕಣದಲ್ಲಿ ಅವರೇ ಬೆಂಕಿ ಹಚ್ಚಿ ಅವರೇ ಒದರಾಡತ್ತಾರ, ಕೂಗಾಟ ಚೀರಾಟ ಮಾಡತ್ತಾರ. ಅದನ್ನು ನಂದಿಸಿ ಒಳಗೆ ನಮ್ಮ ಎಲೆಕ್ಷನ್ ಮುಗಿದು ಹೋಗಿರ್ತೈತೆ. ಅದಕ್ಕಾಗಿ ನೀವು ಎಲೆಕ್ಷನ್ ಕಡೆ ಗಮನ ಕೊಡಿ, ನಮ್ಮ ಅಭಿವೃದ್ಧಿ ಪರವಾಗಿ ಪ್ರಚಾರ ಮಾಡಿ. ನಮ್ಮ ಗ್ಯಾರಂಟಿ ಇರ್ಬೋದು, ಸಿದ್ದರಾಮಯ್ಯನವರ DK ಶಿವಕುಮಾರ್ ಆಡಳಿತ ಇರ್ಬೋದು, ಅದನ್ನು ಹೇಳುವಂಥ ಪ್ರಯತ್ನ ಮಾಡಿ ಅತಿ ಚಿಕ್ಕ ವಯಸ್ಸಿನ ಇಬ್ಬರನ್ನ ಪಾರ್ಲಿಮೆಂಟ್ ಕಳಿಸುವಂಥ ಶ್ರೇಯಸ್ಸ ಚಿಕ್ಕೋಡಿ ಬೆಳಗಾವಿಗೆ ಬರಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.